ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನಿಮ್ಮ ಜೊತೆ ಕೃಷಿ ವಿಚಾರದಲ್ಲಿ 14 ವರ್ಷದಿಂದ ನೀವೆಲ್ಲರೂ ನನಗೆ ಸಾಥ್ ಕೊಡ್ತಾ ಸಾಕಷ್ಟು ಕಲಿತಾ ಮುಂದೆ ಬಂದಿದ್ದೀನಿ. ಆರಂಭದಲ್ಲಿ ನಾನು ನಿಮ್ಮ ಜೊತೆ ಬಂದಾಗ ನನಗೆ ಅರ್ಥವಾದಂಥ ವಿಚಾರ ಏನಂತಂದರೆ, ಎಲ್ಲ ಸಂಪತ್ತುಗಳು ಇದೆ, ಆದರೆ ಇಲ್ಲಿ ಜ್ಞಾನದ ಕೊರತೆ ಇದೆ. ಇದನ್ನು ತುಂಬಿಸ್ಬೇಕಂತ 14 ವರ್ಷಗಳಿಂದ ನಿರಂತರವಾಗಿ ನಿಮ್ಮ ಜೊತೆ ನಾನು ತೋಟಗಳಲ್ಲಿ ಈ ಒಂದು ಕೃಷಿ ಶಿಕ್ಷಣವನ್ನು ನಿರಂತರವಾಗಿ ಕೊಡ್ತಾ ಬಂದೆ. ಆದರೆ ಈಗೊಂದು 2 ವರ್ಷಗಳಿಂದ ನಾನು ನಿಮಗೆ ಹೆಚ್ಚು ಕಾಣಲಿಲ್ಲ. ಯಾಕೆ ಕಾಣಲಿಲ್ಲ ಅಂತಂದರೆ, ನಾನು ಯೋಚನೆ ಮಾಡಿದೆ, ನಾನು ಏನು ಕೊಡ್ತಾ ಇದ್ದೀನೋ ಸೊ ಅಷ್ಟಕ್ಕೆ ಅರ್ಥ ಆಗೋ ಪರ್ಸೆಂಟೇಜ್ ನೋಡಿದಾಗ ಭಾಳ ನನಗೆ ಕಡಿಮೆ ಅನ್ನಿಸ್ತು. ಯಾಕೆ ಏನು ಅಂತ ತಿಳ್ಕೊಳ್ಳೋ ಒಂದು ಕುತೂಹಲಕ್ಕೋಸ್ಕರ ನಾನು ಈ ಒಂದು 2 ವರ್ಷಗಳು ನಾನು ಪರಿಪೂರ್ಣವಾಗಿ ಅದನ್ನು ನಿಲ್ಲಿಸಿ ಇದ್ರ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸುಮಾರು 2.5 ಲಕ್ಷಕ್ಕಿಂತ ಹೆಚ್ಚು ಫಾಲೋವರ್ಸ್ ಇದ್ದಾರೆ. 4,000ಕ್ಕಿಂತ ಹೆಚ್ಚು ಕೃಷಿ ವಿಡಿಯೋಗಳು ಸಹ ಇದೆ. ಸೊ ಇದರಲ್ಲಿ ನನ್ನ ರೈತರ ಫೀಡ್ಬ್ಯಾಕ್ ಏನಂತಂದರೆ, ಸಾಕಷ್ಟು ನಾವು ಹೊರಗಡೆ ಹೋದಾಗ, ಸರ್ ನಿಮ್ಮ ವಿಡಿಯೋನ ನೋಡಿ ನಾನು ಈ ಥರ ಕೃಷಿ ಮಾಡ್ತಾ ಇದ್ದೀನಿ ಅಂತ ಹೇಳುವಂಥವರು ಸಾಕಷ್ಟು ಜನ ಇದ್ದರು. ನನಗನ್ನಿಸ್ತು, ಇವರಿಗೆ ನನ್ನ ವಿಡಿಯೋ ನೋಡಿ ಅರ್ಥ ಆಗ್ತಾ ಇದೆ, ಇದೇ ವಿಡಿಯೋಗಳನ್ನು ಇನ್ನಷ್ಟು ವಿಭಿನ್ನವಾಗಿ ಹೆಂಗಿತ್ತಂದರೆ ಎಲ್ಲರನ್ನೂ ತಲುಪ್ಬೋದು ಅಂತಕ್ಕಂಥದ್ದು ವಿಚಾರ ನನಗೆ ತಲೆಗೆ ಬಂತು. ಯಾಕೆಂತಂದರೆ, ಇವತ್ತಿನ ಡಿಜಿಟಲ್ ಮಾಧ್ಯಮದಲ್ಲಿ ಪ್ರತಿಯೊಬ್ಬರ ಕೈ ಸೇರಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವನ್ನು ಮುಂದೆ ಇಟ್ಕೊಂಡು ದೃಶ್ಯಗಳ ಮುಖಾಂತರ ಅರ್ಥ ಮಾಡಿಸುವಂಥ ಶಿಕ್ಷಣ ಸುಲಭವಾಗಿ ಅರ್ಥ ಆಗುತ್ತೆ ನಮ್ಮ ರೈತರಿಗೆ. ಹಾಗಾಗಿ ನಾವು ದೃಶ್ಯಾಧಾರಿತ ಶಿಕ್ಷಣ ತರಬೇಕು ಅನ್ನೋ ಒಂದು ವಿಚಾರದಲ್ಲಿ 2 ವರ್ಷದಿಂದ ನಾನು ಇದರ ಮೇಲೆ ವರ್ಕ್ ಮಾಡಿದೆ. ಯಾಕೆ ಅಂತಂದರೆ, ಮಣ್ಣಲ್ಲಿರ್ಬೋದು ಅಥವಾ ಆ ಬೆಳೆಯಲ್ಲಿ ನಡೀತಕ್ಕಂಥ ಒಂದು ಕ್ರಿಯೆಗಳು, ಸೊ ಯಾವ ಥರ ಝೈಲಮ್ಮು, ಫ್ಲೋಯಮ್ಮು, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ, ಕೀಟಗಳು ಯಾವ ರೀತಿ ಅಟ್ಯಾಕ್ ಮಾಡ್ತವೆ, ಸೊ ರೋಗಾಣುಗಳು ಯಾವ ರೀತಿ ಅಟ್ಯಾಕ್ ಮಾಡ್ತವೆ, ಹೆಂಗೆ ಬೆಳೀತವೆ, ಹೆಂಗೆ ತೊಂದರೆ ಮಾಡ್ತದೆ ಬೆಳೆಗೆ ಅನ್ನುವಂಥ ಎಲ್ಲ ವಿಚಾರಗಳು ಸಹ ದೃಶ್ಯದ ರೂಪಕ್ಕೆ ಬಂದಾಗ ಅದ್ಭುತವಾಗಿ ಅರ್ಥ ಆಗತ್ತೆ ಅನ್ನೋ ಒಂದು ಬೇಸ್ ಇಟ್ಕೊಂಡು ನಾವಿವತ್ತು ಈ ಒಂದು ದೃಶ್ಯಾಧಾರಿತ ಶಿಕ್ಷಣವನ್ನು ಡೆವಲಪ್ ಮಾಡಿದ್ರಿ. ಆ ಅಪ್ಲಿಕೇಶನ್ ಹೆಸರೇ ಧಾತು ಫಾರ್ಮಿಂಗ್ ಆ್ಯಪ್. ಈ ಧಾತು ಫಾರ್ಮಿಂಗ್ ಆ್ಯಪಲ್ಲಿ ನಿಮ್ಮ ಬೆಳೆಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳೆಲ್ಲವೂ ಸಹ ಅದರಲ್ಲಿ ದೃಶ್ಯಾಧಾರಿತವಾಗಿದೆ. ಇದನ್ನು ಯಾರು ನೋಡಿದ್ರೂ ಅರ್ಥ ಆಗುವಂಥದ್ದು, ಪ್ರತಿಯೊಬ್ಬರ ಕೈಗೂ ಉಚಿತವಾಗಿ ಸೇರಬೇಕನ್ನೋ ಒಂದು ಸಂಕಲ್ಪ ಇಟ್ಕೊಂಡು ನಾವಿವತ್ತು ಈ ಒಂದು ದೃಶ್ಯಾಧಾರಿತ ಶಿಕ್ಷಣವನ್ನು ಡೆವಲಪ್ ಮಾಡಿದಿರಿ. ನೀವು ಇದನ್ನು ನೋಡೋದ್ರಿಂದ ಅತ್ಯುತ್ತಮವಾಗಿ ನಿಮ್ಮ ಬೆಳೆಗಳನ್ನು ಬೆಳೆಸ್ಬೋದು, ಖರ್ಚನ್ನ ಕಡಿಮೆ ಮಾಡ್ಕೋಬೋದು, ಉತ್ಪಾದನೆನ ಹೆಚ್ಚು ಮಾಡ್ಕೋಬೋದು ಮತ್ತು ಒಂದು ಉತ್ತಮವಾದ ಆಹಾರವನ್ನು ಈ ಒಂದು ಸಮಾಜಕ್ಕೆ ಕೊಡ್ಬೋದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.